ಹೇಗಿದೆ ಸರ್? ಯಾಕಂದ್ರೆ ಈಗ ಭಾಳ ಚೆನ್ನಾಗಿದೆ. ಅದು ಇದು ಕಾರ್ ಪಾರ್ಕಿಂಗು, ಇದು ಸ್ಕೂಟರ್ ಪಾರ್ಕಿಂಗು, ಮೋಟ್ರ್ ಬೈಕ್ ಪಾರ್ಕಿಂಗು, ಆಟೋ ರಿಕ್ಷಾ ದೊಡ್ಡದು ಒಂದು ಸೈಡ್ ಮಾಡಲಿ ಪಾರ್ಕಿಂಗು. ಎರಡು ಕಡೆ ಬೇಕಾಗಿಲ್ಲ. ಎರಡು ಕಡೆ ಮಾಡೋದ್ರಿಂದ ಅವ್ರು ಮಾಡೋರೆ, ಇವ್ರು ನಿಲ್ಸೋದು ಹೇಳಿ ಜನಗಳು. ಯಾಕೆಂದ್ರೆ ತೊಗೊಂಡ್ಬಿಡ್ತಾರೆ, ಸಾಲ ಕೊಡ್ತಾರೆ ಬ್ಯಾಂಕುಗಳಲ್ಲಿ. ತೊಗೊಂಡು ಕಟ್ಟಕ್ಕಾಗಲಿಲ್ಲ ಅಂದರೆ ತೊಗೊಂಡು ಹರಾಜಿಗೆ ಹೋಗ್ತಾರೆ. ಇದು ಬೇಕಾ? ಇದು ನಮ್ಮ ಜನ ಈಗ ನನ್ನ ಸರ್ವೀಸಲ್ಲಿ ನೀವು ನಂಬಿ 82 ವರ್ಷ ನನಗೀಗ, ಈಗಲೂ ಚೆನ್ನಾಗಿದ್ದೀನಿ. 2 ವೀಲರ್ಸ್ ಓಡಿಸಿಲ್ಲ ನಾನು. 2 ವೀಲರ್ ನನ್ನ ಲೈಫಲ್ಲೇ ಓಡಿಸಿಲ್ಲ. ಸೈಕಲ್ ತುಳಿದಿದ್ದೀನಿ. ಯಾಕೆಂದ್ರೆ ಬೇಡ, ಏನಕ್ಕೆ ಬೇಕು? ಬೇಕಾಗಿಲ್ಲ. ಹಂಗಂತ ಅಲ್ಲ, ನಮ್ಗೆ ಆರೋಗ್ಯ ಭಾಗ್ಯ ನೋಡಬೇಕು. ಸೈಕಲ್ ಒಳ್ಳೇದಿತ್ತು. ಈ 2 ವೀಲರ್ಗೆ ಹಂಗಲ್ಲ. ಆಕ್ಸಿಡೆಂಟ್ಗಳು ಎಷ್ಟು ಆಗ್ತಾ ಇದ್ದಾವೆ ಲೆಕ್ಕ ಹಾಕ್ಕೊಳ್ಳಿ. ಯಾಕೆಂದರೆ ಸಾಲ ಕೊಟ್ಬಿಡ್ತಾರೆ ಬ್ಯಾಂಕ್ನವರು. ಅಲ್ಲ 30,000 ರೂಪಾಯಿ 40,000 ರೂಪಾಯಿ ಸಂಬಳ ಬರೋಲ್ಲ, ಗಾಡಿ ಬೇಕು, ದೌಲತ್ತು. ಈಗ ನಾವು 18,000 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದೋನು, ಸ್ಕೂಟ್ರ್ ತೊಗೊಳ್ಳಿಲ್ಲ ನಾನು. ಬಸ್ ಹಿಡ್ಕೊ ಓಡಾಡು, ಇಲ್ಲ ಆಟೋ ರಿಕ್ಷಾದಲ್ಲಿ ಏನು ಬೇಕಾದ್ರೂ ಓಡಾಡೋಣ, ಇಲ್ಲ ಬಸ್ಸೇ ಗ್ಯಾರಂಟಿ, ಇಲ್ಲ ಸೈಕಲ್ ತುಳಿತಾ ಇದ್ದೆ ನಾನು ಕೆಲಸದೊಳಗಿರೋವಾಗ. 2 ವೀಲರ್ ಯೂಸೇ ಮಾಡಲಿಲ್ಲ ನಾನು ನನ್ನ ಲೈಫಲ್ಲಿ. ಇವತ್ತಿನವರೆಗೂ ನನ್ನ ಲೈಫಲ್ಲಿ ಮಾಡಲಿಲ್ಲ. ಸೇಫ್ಟಿ ಇದ್ದೀನಿ. ಈಗ ಬಸ್ ಇದೆ, ಬಸ್ಸಲ್ಲಿ ಹೋಗೋದು, ಬಸ್ಸಲ್ಲಿ ಬರೋದು, ಸಾಕು. ಅದು ನಾವೊಂದು ಹೇಳ ನಿಮಗೆ, ಸೀನಿಯರ್ ಒಂದು ಹೇಳಿದ್ರು, ನಾವು ಸೈಕಲಲ್ಲಿ ಓಡಾಡ್ತಿದ್ದೋ, ನಡ್ಕೊಂಡು ಓಡಾಡ್ತಿದ್ದೋ ಅಂತ ಸೀನಿಯರ್ ಪಾಪ ಹೇಳಿದ್ರು ಅವರ ಅನುಭವ. ಬಟ್ ಇವಾಗ ಚೇಂಜ್ ಆಗಿದೆ. ಮಕ್ಕಳು ಸೈಕಲಲ್ಲಿ ಓಡಾಡಿ, ಪಾದಯಾತ್ರೆಯಲ್ಲಿ ಓಡಾಡಿ ಅನ್ನೋ ಅಭಿಮಾನ ಬೇಡ. ಅವ್ರವರು ಏನೋ ಓಡಾಡ್ತಾರೆ, ಓಡಾಡಲಿ. ಫುಟ್ಪಾತು ಜನ ತಿರುಗಾಡೋಕ್ಕೆ ಕ್ಲಿಯರ್ ಮಾಡಿಕೊಡ್ಲಿ. ಕೃಷ್ಣ ಬೈರೇಗೌಡರಿಗೆ ನಾವು ಧನ್ಯವಾದ. ಇದನ್ನ ಮಾಡಲಿ, ಮುಂದುವರ್ಸ್ಕೊಂಡು ಹೋಗಲೇಬೇಕು. ಫುಟ್ಪಾತ್ ಕ್ಲಿಯರ್ ಇದೆ. ಈ 2 ವೀಲರ್ಗೂ ಸ್ವಲ್ಪ ಅವಾಯ್ಡ್ ಮಾಡಲಿ. ಯಾಕೆಂದರೆ ಓವರ್ಟೇಕ್ ತೊಗೊಂಡೋಗೋದು, ಫುಟ್ಪಾತ್ ಮೇಲೆ ಹತ್ಸ್ಕೊಂಡು ಹೋಗೋದು 2 ವೀಲರ್ಗಳು. ಅದೇ ವೆಹಿಕಲ್ ಜಾಸ್ತಿ ಆಗಿದೆ, ಹೋಗ್ಬೇಕು ಅರ್ಜೆಂಟಾಗಿ, ಆಗಲ್ಲ. ಕೆಲವು ಟೈಮು 2 ವೀಲರ್ಗಳು ಹೆಲ್ಮೆಟ್ಟು ಹಾಕಲ್ಲ, ಅದರಿಂದನೂ ಇದಾಗುತ್ತೆ. ಅದು ಮೊದಲು ಕಂಪಲ್ಸರಿ ಮಾಡಲಿ. ಆದಷ್ಟು ವೆಹಿಕಲ್ಗಳು ಟ್ರಾಫಿಕ್ಕು ಸ್ವಲ್ಪ ಕಂಟ್ರೋಲ್. ಅಯ್ಯೋ, ಆವಾಗಂತೂ ಎಲ್ಲನಲ್ಲಿ ಆ ಕಡೆ ಹೋಗಿ ಆಗ್ತಾನೆ ಇರಲಿಲ್ಲ. ಅಲ್ಲ ಇದನ್ನ ಒಂದು ವಾರನೋ 15 ದಿವಸ 1-2 ತಿಂಗಳು ಮಾಡೋದಲ್ಲ. ಇರೋವ್ರಿಗೂ ಫುಟ್ಪಾತ್ ಕ್ಲಿಯರ್ ಆಗಿರಲಿ ನಾನು ಹೇಳೋದು. ಅಲ್ಲ ಅವ್ರ ಜೀವನನೂ ಬೇಕು, ಅದಕ್ಕೆ ಯಾವ್ದಾದ್ರು ಒಂದು ದಾರಿ ಮಾಡ್ಕೊಳ್ಳಿ. ರೋಡ್ನಾಗ ಕ್ರಾಸ್ ರೋಡ್ನಾಗ ಮಾಡಲಿ. ಓಡಾಡ್ತಾರೆ ಜನ. ಈಗ ಇಲ್ಲಿ ತೊಗೊಳ್ಳೋರು ಅಲ್ಲಿಗೆ ಬರಲ್ವರ. ಹಂಗಾಗಿ ನಾನು ಹೇಳೋದು, ಆದಷ್ಟು ಕ್ರಾಸ್ ರೋಡ್ನಾಗೆ ಫುಟ್ಪಾತ್ ನೋಡ್ಕೊಳ್ಳಿ. ಯಾಕಂದರೆ ಅವ್ರದ್ದು ಜೀವನ ನಡೀಬೇಕು. ಈ ಮೇಯ್ನ್ ರೋಡ್ಗಳ್ನಾಗ ಫುಟ್ಪಾತ್ ಇದೆಯಲ್ಲ, ಅದು ಕ್ಲಿಯರ್ ಮಾಡಿ. ಅದು ಬೇಡವೇ ಬೇಡ. 2 ವೀಲರ್ಗಳು ಅಷ್ಟೇ ಒಂದೇ ಸೈಡ್ ಇರಬೇಕು ಪಾರ್ಕಿಂಗು. ಕೆಲವ್ರು ಬಸ್ಸ ಇಲ್ಲಿ ನಿಲ್ಲಿಸ್ಬಿಡೋರು, ಹೋಗ್ಬಿಡೋದು 2 ವೀಲರ್ಗೂ. ಆಗ ಈ ಕಡೆನೂ ಜಾಮ, ಆ ಕಡೆನೂ ವೆಹಿಕಲ್ಗಳು ಓಡಾಡೋಕೆ ಕಷ್ಟ ಆಗುತ್ತೆ. ಅದನ್ನು ಕಂಟ್ರೋಲ್ ತರಲಿ ನಮ್ಮ ಟ್ರಾಫಿಕ್ನವರು. ಈ ಕೃಷ್ಣ ಬೈರೇಗೌಡರು ಯೋಚನೆ ಮಾಡಿ ಬೇಕಾದ್ರೆ ಒಳಗಡೆ ಇರಲಿ ಲೇಔಟ್ಗಳಾಗ ಎಲ್ಲರೂ ಓಡಾಡ್ಕೊಂಡು. ಅಲ್ಲಲ್ಲ, ಕೃಷ್ಣ ಬೈರೇಗೌಡರು ಅಲ್ಲ ಜಯಂತ ಅಲ್ಲ, ನಾನು ಹೇಳೋದು ಆದಷ್ಟು ಜನಗಳಿಗೆ ಜೀವನ ಮಾಡೋದಕ್ಕೆ, ಜೀವನ ಮಟ್ಟಕ್ಕೆ ಕಡಿಮೆ ಮಾಡಲಿ. ಈಗೆಲ್ಲ ಕಾಸ್ಟ್ಲಿ ಜಾಸ್ತಿ ಆಗ್ತಾಯಿದೆ. ಇವ್ರು ಬಂದಮೇಲೆ ಅಂತೂ ಇದ್ದಿದ್ದು ಕಾಸ್ಟ್ಲಿ ಆಗೋಯ್ತು. ಎಲೆಕ್ಟ್ರಿಕ್ ಬಿಲ್ ತೊಗೊಳ್ಳಿ, ನೀರಿನ ಬಿಲ್ ತೊಗೊಳ್ಳಿ, ಕಂದಾಯ ತೊಗೊಳ್ಳಿ. ಅಲ್ಲ ಯಾಕೆ ಬೇಕು? ನಾನು ಹೇಳೋದು, ಹೆಣ್ಮಕ್ಳಿಗೆ ಫ್ರೀ ಕೊಡೋ ಬದಲು ಕಷ್ಟಪಡೋದಕ್ಕೆ ಒಂದು ದಾರಿ ಮಾಡಿಕೊಡ್ಲಿ, ಒಂದು ಕೆಲಸ ಕೊಡಲಿ. ಒಂದು ಕುಟುಂಬದಲ್ಲಿ ಒಬ್ಬ ಹುಡುಗನಿಗೆ ಹುಡುಗಿಗೆ ಒಂದು 40,000 ರೂಪಾಯಿ 35,000 ರೂಪಾಯಿ ಕೆಲಸ ಕೊಡಿ. ಈ 2,000 3,000 ಫ್ರೀ ಅಕ್ಕಿ ಫ್ರೀ, ಈ ಫ್ರೀ ಬೇಡವೇ ಬೇಡ. ನಾವೆಲ್ಲ ದುಡಿದು ಜೀವನ ಮಾಡಿದವ್ರು ಆ ಕಾಲದಲ್ಲಿ. ಇವಾಗ ತಾನೇ ಬಂದಿರೋದು 3 ವರ್ಷದಿಂದ. ಅದಕ್ಕೆ ಮುಂಚೆ ಎಲ್ಲಿದ್ರು ಫ್ರೀ? ನಾವಾಗೆಲ್ಲ ದುಡ್ದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಇರೋದು ಜೀವನ ಮಾಡ್ತಾಯಿದ್ವಿ. 4 ಜನ 5 ಜನ ಸಾಕ್ತಾಯಿದ್ವಿ. ಇವಾಗೆಲ್ಲ ಈ ಫ್ರೀಗಳು ಕೊಟ್ಬಿಟ್ಟು ಕೆಲಸನೇ ಮಾಡೋ. ಹಳ್ಳಿಗಳ ಕಡೆ ನೋಡಿ, ಜಮೀನುಗಳನ್ನ ಕೆಲಸದವರೇ ಸಿಗಲ್ಲ. ಎಲ್ಲ ಇಲ್ಲಿ ಓಡ್ ಬರ್ತಾರೆ, ಒಂದಷ್ಟು ದುಡಿತಾರೆ, ಎಣ್ಣೆ ಹೊಡ್ಕೊಂಡು ಮಜಾ ಮಾಡ್ಕೊಂಡು. ಅದು ಬೇಕಾಗಿ ಕಷ್ಟಪಡೋಕ್ಕೆ ದಾರಿ ಮಾಡಿ, ಅವ್ರಿಗೆ ಜೀವನಕ್ಕೆ ದಾರಿ ಮಾಡ್ಕೊಡಿ. ಯಾವುದೇ ಕಾಂಗ್ರೆಸ್ ಬರಲಿ, ಸರ್ಕಾರ ಬರಲಿ, BJPನೇ ಬರಲಿ, ಇಲ್ಲ ಕಾಂಗ್ರೆಸ್ಸೇ ಬರಲಿ, JDSೇ ಬರಲಿ, ಅದಕ್ಕೊಂದು ದಾರಿ ಮಾಡಿಕೊಡಿ. ಯಾಕೆಂದರೆ ಎಲ್ಲ ಯಂಗ್ಸ್ಟರ್ಗಳು ಜನಸಂಖ್ಯೆ ಜಾಸ್ತಿ, ಜೀವನಕ್ಕೆ ದಾರಿ ಬೇಕು. ಅದೊಂದು ಮಾಡ್ಕೊಡೋಕ್ಕೆ ಹೇಳಿ. ಅದೊಂದು ಮಾಡಿ ಒಳ್ಳೇದು ಮಾಡಿಕೊಟ್ರೆ ಸಾಕು. ಓಕೆ.